ನಿನ್ನ ಶರೀರದ ಮಾತು ನೀನು ಕೇಳಬೇಡ, ನಿನ್ನ ಆತ್ಮನ ಮಾತನ್ನು ಕೇಳು. ನಿನ್ನ ಆತ್ಮನದೆಲ್ಲ ಸಾಧ್ಯ. ನಿನ್ನ ಆತ್ಮ ಹೇಳ್ತಿದ್ದು ಬೆಳಿಗ್ಗೆ ಬೈಬಲ್ ಓದು, ನಿನ್ನ ಆತ್ಮ ಹೇಳ್ತಿದ್ದು ಬೆಳಿಗ್ಗೆದ್ದು ಟಂಗ್ಸ್ ಮಾತಾಡು. ನಿನ್ನ ಆತ್ಮ ಹೇಳ್ತಿದ್ದೆ ಹೋಗಿ ಚರ್ಚಲ್ಲಿ 5 ದಿನ ಪ್ರೇಯರ್ ನಡೀತಿದ್ದೆ, ಪ್ರೇಯರ್ ಮಾಡು. ಹೋಗಿದ್ದೀರಾ? ಶರೀರ ಮಾತು ಕೇಳಿದ್ದೀರಾ, ಆತ್ಮದ ಮಾತು ನೀವು ಕೇಳಿಲ್ಲ. ಆತ್ಮಕ್ಕೂ ಶರೀರಕ್ಕೂ ಯಾವತ್ತು ಎಗನೆಸ್ಟ್. ಅದಕ್ಕೆ ನಿಮ್ಮ ಮನಸ್ಸು ಯಾವತ್ತು ಈ ಕಡೆ ಇರಬೇಕು, ಯಾವ ಕಡೆ? ಆತ್ಮದ ಕಡೆ ಇರಬೇಕಾಗ ಪರಿಶುದ್ಧಾತ್ಮ ನಿಮ್ಮ ಲೈಫಲ್ಲಿ ಕ್ರಿಯೆ ಮಾಡ್ತಾನೆ. ಇಲ್ಲಾಂದ್ರೆ ಪರಿಶುದ್ಧಾತ್ಮ ಸುಮ್ಮನೆ ಇರ್ತಾನೆ ನಿಮ್ಮ ಲೈಫಲ್ಲಿ. ನೀವು ಆತ್ಮನ ಮಾತು ಕೇಳುವಾಗ ನೀವು ಟಂಗ್ಸ್ ಮಾತಾಡ್ತೀರಾ, ವಾಕ್ಯ ಓದ್ತೀರಾ, ನೀವು ಚರ್ಚಲ್ಲಿರೋ ಪ್ರತಿಯೊಂದು ಕೆಲಸದಲ್ಲೂ ವಾಲಂಟ್ರಿಗೆ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಯಾರು ನಿಮಗೆ ಹೇಳ ಶರೀರದ ಮಾತನ್ನು ಕೇಳೋಕೆ ಮರಣ ಅಂತ ಬೈಬಲ್ ಹೇಳ್ತಾ ಇದೆ. ಶರೀರ ಭಾವ ಹೇಳ್ತೈತೆ ಈ ನೀನು ಪಾಪ ಮಾಡು ಅಂತೇಳಿ. ಶರೀರಕ್ಕೆ ಎಲ್ಲ ಬೇಕಾಗಿರೋದೆ, ಆದರೆ ಆತ್ಮ ಪರಲೋಕದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೈತೆ. ಹೆವೆನ್ಲಿ ರೆಲ್ಮ್ ಅಲ್ಲಿ ಅದು ಯೋಚನೆ ಮಾಡ್ತಾ ಇರ್ತೈತೆ. ನಿನ್ನನ್ನು ವಾಗ್ದಾನಗಳ ಕಡೆ ನಡೆಸುವಂಥದ್ದಾಗಿದೆ ಆತ್ಮ.